ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇವು ನಮ್ಮ ತಮ್ಮ ಇಲ್ಲಿ ತಿಂಡಾಡ್ತವನೆ, ನಮ್ಮ ಅಜ್ಜಿ ಇಲ್ಲೊಡೆ ನಮ್ಮಮ್ಮ ಈಗ ಬಂದರು. ನಮ್ಮ ತಂಗಿ ಇಲ್ಲಿ ಫೋಟೋ ತಗೊತವಳೆ ಸ್ಟೈಲ್ ರಾಣಿ ಥರ. ನಾನು ಈ ಥರ ರೆಡಿ ಆಗಿದ್ದೀನಿ ನೋಡಿ. ಬಟ್ಟೆ ನಾನೀಗ ರೆಡಿ ಸೀರೆ ಹಾಕೊಂಡಿದ್ದೀನಿ. ನಮ್ಮ ತಮ್ಮ ನನ್ನ ಮಗ ಇಲ್ಲಿ ಇವರೊಬ್ಬ ಫ್ರೆಂಡ್ಸ್ ದಾಬಸ್ಪೇಟೆಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ನೀಟಾಗಿ ಬರ್ತಾ ಇಲ್ಲ ಕ್ಯಾಮ್ರಾ ನೀಟಾಗಿ ಬರ್ತಾ ಫಾಸ್ಟ್ ತಿರ್ಗಿಸ್ಬೇಡ. ಅಯ್ಯಯ್ಯೋ, ನಮ್ಮ ಪಾಪಂತ ಎಂಟಿಟ ನೋಡ್ರಿ ನೋಡಿ. ನನ್ನ ಮಕ್ಕಳಿಬ್ಬರು ಈ ಥರ ರೆಡಿಯಾಗಿದ್ದಾರೆ ನೋಡಿ, ಸ್ಯಾರಿ ಹಾಕೊಂಡು. ನಮ್ಮ ಮನೆಯವ್ರು ಇದ್ದಾರಲ್ಲ, ಆ ಮನೆ ದೇವ್ರಿಗೆ ಅಂತ ಹೋಗಿದ್ವಿ. ಸೊ ಇದೀಗ ಶಿವಗಂಗೆ ಹತ್ರ, ಸೊ ಕೆಂಗಲ್ ಅಂತ ಊರು, ಆ ಊರಲ್ಲಿ ದೇವರಿರೋದು ನಮ್ಮ ಮನೆಯ ದೇವರು. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಬರ್ತಾಯಿದ್ವಿ. ಮೂಡ್ಲಗಿರಿ ತಿಮ್ಮಪ್ಪ ಅಂತ ಹೇಳಿ. ಸೊ ಸಿಂಪಲ್ಲಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಬಟ್ ಇದರಲ್ಲಿ ಕ್ಲಿಯರೆನ್ಸ್ ಇಲ್ಲ. ಪಾಪ ಎಲ್ಲ ಕೈ ಮುಗಿದು ಅಡ್ಡು ಬೀಳ್ತಾವ್ರೆ ದೇವ್ರಿಗೆ. ಸೊ ನಮ್ಮ ಅತ್ತೆ, ನಮ್ಮ ಮಾವ, ಸೊ ಇವರು ಪ್ರಸಾದ ಕೊಡೋರು ದೇವಸ್ಥಾನದಲ್ಲಿ. ಪೂಜಾರಪ್ಪ ಅವರು. ಇನ್ನು ನಮ್ಮ ಮನೆಯವರು ಬಂದಿದ್ದರು, ಬೆಂಗಳೂರಿಂದ ಬಂದಿದ್ದರು. ನಾವು ಹಿಂಗೆ ಆಟೋದಲ್ಲಿ ಹೋಗಿದ್ವಿ. ಸೊ ಇನ್ನು ಪ್ರಸಾದ ಎಲ್ಲ ಕೊಟ್ಟಿದ್ರಲ್ವ, ತಿಂತಾಯಿದ್ರು ನನ್ನ ಮಗುಗೆ ತಿನ್ನಿಸ್ಕೊಂಡು. ಸೊ ನನ್ನ ಮಗ ಅಂತೂ ಅವ್ರ ಅಪ್ಪಾಜಿ ಹತ್ರ ಹೋಗಿ ತೀಟೆ ಆಡ್ಕೊಂಡು ಆಟ ಆಡಿಕೊಂಡು ಇದ್ದ. ದೇವಸ್ಥಾನ ಹತ್ರ ಸುಮ್ಮನೆ ಇರ್ತಿರಲಿಲ್ಲ, ಒಂದು ರೌಂಡೆಲ್ಲ ಆಗ್ತಾಯಿದ್ದ. ಸೊ ಅವನಿಗೆ ಫ್ರೀಯಾಗಿ ಜಾಗ ಸಿಕ್ತು ಅಂತಂದರೆ ಎಲ್ಲ ಕಡೆನೂ ಓಡಾಡ್ತಿರ್ತಾನೆ, ಒಂದು ಕಡೆ ಕೂತ್ಕೊಂಡಿರಲಿಲ್ಲ. ಹಾಗೆ ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ, ನಮ್ಮ ಮನೆಯವ್ರೊಂದು ಸ್ವಲ್ಪ ಎತ್ಕೊಂಡಿದ್ರು. ಇನ್ನು ಸೆಕೆ ಆಗ್ತಾಯಿತ್ತು, ನಾವು ಈಚೆ ಬಂದಿದ್ವಿ. ದೇವಸ್ಥಾನದ ಒಳಗಡೆ ಎಲ್ಲ ಪೂಜೆ ನಡೀತಾಯಿತ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ದೀವಿ ಇವಾಗ ಪೂಜೆ ಎಲ್ಲ ಮುಗೀತು. ಗಾಡಿಗೆ ಹಾರ ಹಾಕ್ಬಿಟ್ಟು ದೇವ್ರದ್ದು. ಸೊ ಹಾಗೆ ಆಟೋಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ತುಮಕೂರು ಹತ್ರ ಹೋಗಬೇಕು, ಅಂದರೆ ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇರೋದು, ತೋವಿನಕೆರೆಗೆ. ಇನ್ನು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ಬೇಸಿಗೆ ರಜಾ ಬಂತು ಅಂತೇಳಿ ಒಂದು ಕಡೆನೂ ಇರಲಿಲ್ಲ, ಎಲ್ಲ ಊರಿಗೂ ಹೋಗಿದ್ದೀವಿ. ನಮ್ಮ ರಿಲೇಷನ್ ಅವ್ರಿಗೆಲ್ಲ ಹೋಗಿದ್ದೀವಿ, ನಮ್ಮ ಅಕ್ಕಾರವರು, ನಮ್ಮ ಅಮ್ಮಾರವರು, ನಮ್ಮೂರು ಎಲ್ಲ ಕಡೆನೂ ಹೋಗಿದ್ದೀವಿ. ಇನ್ನೊಂದು ವೀಕಲ್ಲಿ ನಾವು ಮತ್ತೆ ಬೆಂಗಳೂರಿಗೆ ಬರ್ತೀವಿ. ಸೊ ಇನ್ನು ನೆಕ್ಸ್ಟ್ ಡೇಯಿಂದ ಮದರ್ಸ್ ಡೇ ಇತ್ತು. ಅವತ್ತು ನಮ್ಮೂರಲ್ಲಿ ಮದುವೆ ಇತ್ತು ಅಂತ ನಮ್ಮ ಹಸ್ಬೆಂಡ್ ಅವರು ರೆಡಿಯಾಗಿದ್ದರು. ನಾನು ಕೂಡ ರೆಡಿಯಾಗಿದ್ದೆ, ಮಕ್ಕಳ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ. ಇನ್ನು ಇವ್ರು ಮದುವೆಗೆ ಹೊರಟಿದ್ರು, ಹಾಗಾಗಿ ಸೊ ಮಕ್ಕಳನ್ನು ರೆಡಿಯಾಗಿದ್ದರು, ಫೋಟೋ ತೆಗೆಯೋಣ ಅಂತೇಳಿ ಹಾಗೆ ಕೂತ್ಕೊಂಡಿದ್ದೆ. ಮದರ್ಸ್ ಡೇ ಸ್ಪೆಷಲ್ ಏನಿರಲಿಲ್ಲ. ಸೊ ನಮ್ಮ ಮನೆಯವರು ಸ್ವಲ್ಪ ಮಲ್ಲಿಗೆ ಹೂವು ತೊಗೊಬಂದಿದ್ರು, ಹಾಗೆ ಮುಡಿದ್ಬಿಟ್ಟು ರೆಡಿಯಾಗಿದೆ. ಸ್ವಲ್ಪನ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಊರಲ್ಲಿರೋದ್ರಿಂದ. ಬ್ಯಾಂಗ್ಳೂರಲ್ಲಿದ್ದರೆ ಸ್ವಲ್ಪ ಚೆನ್ನಾಗಿರೋದು. ಇಲ್ಲಿ ಅಷ್ಟೊಂದು ನಮ್ಮ ಅತ್ತೆಯವ್ರು ಬೇರೆ ಇರಲಿಲ್ಲಲ್ವ, ಅದಕ್ಕಾಗಿ ನನಗೆ ಸ್ವಲ್ಪ ಬೇಜಾರಿತ್ತು. ಮಕ್ಕಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಇಟ್ಕೊಂಡು. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಪಾಪು ಮಲ್ಕೊಂಡಿದ್ದಾನೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಾಕಿದೆ. ಸೊ ನಮ್ಮ ಅತ್ತೆಯವರೆಲ್ಲ ಊರಿಗೆ ಹೋಗಿದ್ದಾರೆ, ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ. ಈ ಬಿಸಿಲಲ್ಲಿ ಹೇಗೆ ಅನ್ನಿಸ್ತಾ ಇದ್ದಾರೆ ಅಂದರೆ ಜಾಸ್ತಿ ಆಟ ಆಡ್ತಾ ಇದ್ದಾರೆ ನೋಡಿ. ತೋರಿಸ್ತೀನಿ, ಹೇಗೆ ಏನು ಮಾಡ್ತಿದ್ದೀರಾ ನೋಡು. ಚಿನ್ನು ಹುಡುಗಿ ಎಲ್ಲಿ ಕೂತಿದ್ದಾಳೆ ಅಂತ ಗೊಂಬೆ ಇಟ್ಕೊಂಡು. ಕೆಳಗಡೆ ಇಳಿಯಪ್ಪ, ಮೇಲ್ಗಡೆ ಕೂತ್ಕೊಬಾರ್ದು. ನೀವೆಲ್ಲ ಯೂಟ್ಯೂಬಲ್ಲಿ ಬರ್ತೀರಾ, ನೋಡ್ಕೊಳ್ರಿ. ಮಕ್ಕಳಿಗೆ ಗೊತ್ತಿಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂತ. ಹಂಗೆ ದೂರ ಇರ್ರಿ, ಆಟ ಆಡ್ತಾಯಿದ್ದಾರೆ ನೋಡಿ. ತೊಟ್ಲ ಎಲ್ಲ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. 3 ಜನ ಸೇರ್ಕೊಂಡಿದ್ದು. ನನ್ನ ಮಗಳಿಗಂತೂ ಫುಲ್ ಖುಷಿ. ಇನ್ನೊಂದು ವೀಕ್ ಅಷ್ಟೇ ಇರೋದು, ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಅಲ್ಲಿವರೆಗೂ ಆಟ ಆಡಲಿ ಅಂತ, ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಬಿಟ್ಟಿದ್ದೀನಿ. ಅವಳು ಒಂದು ದಿನಕ್ಕೆ ಸ್ನಾನ ಮಾಡಿದ್ರು ಎಷ್ಟು ಬೇಗ ಇದಾಗಿದ್ದಾಳೆ ನೋಡಿ, ಬಿಸಿಲಲ್ಲಿ ಈ ಥರ ಆಗಿದ್ದಾರೆ. ಇವಳು ನೋಡಿ, ಪಾಪುಗೆ ಪೌಡ್ರ್ ಹಾಕ್ತಾಳಂತೆ, ಪಾಂಡ್ಸ್ ಪೌಡ್ರ್ ತಗೊಂಡಿದ್ದಾಳೆ ಆಟ ಆಡೋದಕ್ಕೆ ಅಂತ. ಅದೆಲ್ಲ ಖಾಲಿ ಆಗಿದೆ, ಅದನ್ನು ಇಟ್ಕೊಂಡು ಆಟ ಆಡ್ತಿದ್ದಾಳೆ.
ಏನೇನು ಶಾಪಿಂಗ್ ಮಾಡಿದ್ದೀರಾ ಅದಕ್ಕೆ ಗೊಂಬೆಗೆ? ಏನೇನು ಚಿನ್ನು, ಏನು ಶಾಪಿಂಗ್ ಮಾಡಿದ್ಯಾ? ಗೊತ್ತೈತೆ ನೋಡು. ನೋಡ್ರಿ ಇವ್ರು ಏನು ಆಟ ಆಡ್ತಾವ್ರೆ ಅಂತ. ನನ್ನ ಮಗಳು ನೋಡು ಗುದ್ಲಿ ಹಿಡ್ಕೊಂಡು ಓಡಾಡ್ತಾವಳೆ ಕೆತ್ತೋಳಂಗೆ. ಇದು ಸ್ಟವ್ ಅಂತ ಅಡುಗೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟವ್ ನೋಡ್ರಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಫ್ರೆಂಡ್ಸ್, ಇವತ್ತು ಮೋಡ ಆಗೈತೆ, ಮಳೆ ಬರೋ ಥರ ಐತೆ. ಮಳೆ ಬರಲಿ ನೋಡೋಣ. ಹುಡುಗರಿಗಂತೂ ಫುಲ್ ಖುಷಿ, ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ನೋಡಿ ಎಲ್ಲ ಒಂತಾಗ ಸೇರ್ಕೊಂಡಿದ್ದಾರೆ, ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ಊಟ ಎಲ್ಲ ಮಾಡಿಸಿದ್ದೀನಿ. ಸೊ ಇವಾಗ ಆಟ ಆಡ್ತಾ ಇದ್ದಾರೆ. ಮ್ಯಾಂಗೋ ಇದೆ, ಮ್ಯಾಂಗೋ ಕಟ್ ಮಾಡ್ಕೊಡ್ಬೇಕು ಅರ್ದ್ಬಿಟ್ಟು ಇವಾಗ. ಸೊ ನೋಡೋಣ ಬನ್ನಿ ಹಣ್ಣಾಗಿದೆ ಇಲ್ವಾ ಅಂತ. ಹಣ್ಣಾಗಿದ್ದರೆ ಕಟ್ ಮಾಡಿಕೊಡ್ತೀನಿ, ಅವ್ರಿಗೆ ತಿಂತಾ ಇರ್ತಾರೆ. ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೆ ಹಣ್ಣಾಗಲಿ ಅಂತ, ಸ್ವಲ್ಪ ಹಣ್ಣಾಗೈತೆ, ಚೆನ್ನಾಗಿದೆ ನೋಡಿ. ಇದ್ಯಾವುದು ಬಾದಾಮಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅಷ್ಟೊಂದಾಗಿ. ಇದು ಸ್ವಲ್ಪ ಕಲರ್ ಬಂದಿದೆ, ಇದು ಸ್ವಲ್ಪ ಪ್ರೆಸ್ ಮಾಡಿರಿಂಗೆ ಹಣ್ಣಾಗಿದೆ. ಇವೆರಡು ಕಟ್ ಮಾಡ್ತೀನಿ ಹೇಗಿದೆ ಅಂತ. ಸೊ ಬನ್ನಿ, ಇಷ್ಟೊಂದಿದೆ, ಇದರಲ್ಲಿ ಯಾವುದೂ ಹಣ್ಣಾಗಿಲ್ಲ. ಇದು ಚೇಂದೂರ ಅಂತಾರಲ್ಲ ಅದಿರ್ಬೋದು. ಇದು ಸ್ವಲ್ಪ ಹಣ್ಣಾಗ್ತಾಯಿದೆ, ಇದು ಮಾತ್ರ ಚೆನ್ನಾಗಿ ಹಣ್ಣಾಗಿದೆ ಸ್ವಲ್ಪ. ಆದರೆ ಎಲ್ಲ ಒಂದೇ ಟೈಮ್ ತಿನ್ನೋಕ್ಕಲ್ಲ, ನನ್ನ ಮಗಳಿಗೆ ತುಂಬ ಇಷ್ಟ ಮ್ಯಾಂಗೋ, ಅದಕ್ಕೆ. ಸೊ ಇದೆರಡು ಕಟ್ ಮಾಡಿಕೊಂಡು ತಿಂತಾಯಿದ್ದೀವಿ ಇವಾಗ. ನೋಡೋಣ. ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಎಣ್ಣೆ ಹೊಡೆದಿರ್ತಾರಲ್ವ ಕೆಟ್ಟೋಗ್ಬಾರ್ದು ಅಂತ, ಅದಕ್ಕಾಗಿ ವಾಶ್ ಮಾಡಿದ್ದೀನಿ. ಇವಾಗ ಕಟ್ ಮಾಡ್ತೀನಿ, ಕಲರ್ ಹೇಗಿದೆ ಅಂತ ನೋಡೋಣ. ಸೊ ಚೆನ್ನಾಗಿ ಹಣ್ಣಾಗಿದೆ ಕಲರಾಗಿ ನೋಡಿ. ಜಾಸ್ತಿ ಹಣ್ಣಾಗಿರೋದಕ್ಕೆ ಯಾವ ಥರ ಕಲರ್ ಬಂದಿದೆ ಅಂತ. ಎರಡು ಕಟ್ ಮಾಡಿದ್ದೀನಿ. ಇನ್ನು ನನ್ನ ಮಗಳಿಗೆ ಕೊಟ್ಟರೆ ಸರ್ಪ್ರೈಸ್, ಅದು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇವಾಗ ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಇವಾಗ ಇಂಟ್ರೆಸ್ಟ್ ಇಲ್ಲ. ಸೊ ಫ್ರೆಶ್ಶಾಗೆ ಚೆನ್ನಾಗಿ ತಿನ್ನೋಣ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಒಂದೇ ಇವಾಗ ಟೇಸ್ಟ್ ಮಾಡ್ತೀನಿ ನಾನು. ಚೆನ್ನಾಗಿದೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಅದು ಈ ಸೀಸನಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ಅವಳಿಗೂ ಕೊಡ್ತೀನಿ, ನಾನೊಂದು ಟೇಸ್ಟ್ ಮಾಡ್ತೀನಿ. ಯಾಕಂದರೆ ನನಗೊಂದು ಬಿಡಲ್ಲ, ಅವಳೇ ತಿಂತಾಳೆ. ಸೊ ಆದರೂ ತಿನ್ನಲಿ ಅಂತ ನಾನು ಒಂದೇ ಒಂದು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು, ಬಾಯ್.